ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಟೈಮ್ 10:30 ಆಗಿದೆ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇನ್ನು ಸಂಜೆವರೆಗೂ ಕಂಟಿನ್ಯೂ ಮಾಡ್ಕೊತೀನಿ. ಇಲ್ಲ ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ, ಸೋಂಬೇರಿತನ ಜಾಸ್ತಿ ಆಗಿಬಿಡುತ್ತೆ. ಸೊ ಡೈಲಿ ಒಂದೊಂದು ವ್ಲಾಗ್ ಹಾಕೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಜಸ್ಟ್ ಪೂಜೆ ಕೂಡ ಮುಗಿಸ್ದೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗೀತು. ಸ್ವಲ್ಪ ಇನ್ನೂ ಹೂವು ಕಟ್ಟೋವಿದ್ದಾವೆ. ನಾಳೆ ಹೆಂಗೂ ಶನಿವಾರ ಅಲ್ವಾ, ನಾಳೆ ಪೂಜೆ ಮಾಡಬೇಕಲ್ಲ, ಆವಾಗ ಕಟ್ಟಿ ಜಾಸ್ತಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಸೊ ಇವತ್ತು ಯಾಕೋ ಹೂವು ಕಟ್ಟೋವಷ್ಟು ಪೇಷನ್ಸ್ ಇರಲಿಲ್ಲ, ಹಂಗಾಗಿ ಹಂಗೆ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟಿದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟು ಎತ್ತಿಟ್ಟಿದ್ದೀನಿ, ನನಗೆ ಜೋಡಿಸ್ಕೊಬೇಕು. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಇನ್ನೂ ತಿಂದಿಲ್ಲ. ನನ್ನ ಮಗಂಗೆ ಹಾಕ್ಕೊಟ್ಟಿದ್ದೀನಿ, ನಾನು ತಿನ್ಕೊಬೇಕು. ಇಷ್ಟು ರೈಸ್ ಇದೆ, ಇವಾಗ ಅವನಿಗೆ ಕಲಿಸ್ಕೊಟ್ಟೆ, ಹಂಗಾಗಿ ಬಾಯಿ ಕೂಡ ಮುಚ್ಚಿಲ್ಲ, ಹಂಗೆ ಇಟ್ಟಿದ್ದೀನಿ. ನೈಟ್ ಸಾಂಬಾರು, ಕಾಳು ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ, ಮಧ್ಯಾಹ್ನಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ತಿಂಡಿ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆಗಳಿದೆ, ಮಡಿಸಿಡಬೇಕು. ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಆ ಬಟ್ಟೆಗಳೇ ಒಣಗೋದಿಲ್ಲ. ಇವಾಗ ಒಣಗಿರೋ ಬಟ್ಟೆಗಳನ್ನ ನಾನು ಏನಾದರೂ ಮಡಿಸಿಡ್ಲಿಲ್ಲ ಅಂತಂದರೆ ಅವು ಶೀತ ಆಗಿಬಿಡುತ್ತೆ. ಸೊ ಇಷ್ಟು ಬಟ್ಟೆ ಇದ್ದಾವೆ, ಎಲ್ಲ ನೀಟಾಗಿ ಮಡಿಸಿ ಎತ್ತಿಡಬೇಕು. ಅದು ನೀವು ನೋಡಿರ್ತೀರ, ಅಡುಗೆ ಮನೆಯಲ್ಲಿ ಹಾಕಿದ್ದೆ ಇದನ್ನು. ಸ್ವಲ್ಪ ನಾವು ಊರಿಗೆ ಹೋಗಿದ್ದಾಗ ಅದು ಗಮ್ಮೆಲ್ಲ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಬಿದೋಗ್ಬಿಟ್ಟಿತ್ತು, ಹಂಗಾಗಿ ಎಲ್ಲ ಬಿಟ್ಟಿದ್ದೀನಿ. ನೋಡಿ, ಗಾಳಿಗೆಲ್ಲ ಲೀವ್ಸ್ ಎಲ್ಲ ಬಿದೋಗ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡು ಎಲ್ಲ ಮತ್ತೆ ಮೊದಲಿನಾಗಿ ಮಾಡಿ ಡೈಲಿ ಒಂದೊಂದು ಬ್ಲಾಗ್ ಮಾಡಬೇಕು. ಸೊ ಹೊಸದಾಗಿ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಲಾಗ್ನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇವಾಗ ಫಸ್ಟು ತಿಂಡಿ ತಿನ್ಕೊಳ್ಳೋಣ. ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ವ್ಲಾಗ್ ಏನೂ ಮಾಡ್ಕೊಳ್ಲಿಲ್ಲ. ಚಿತ್ರಾನ್ನ ಹಾಕ್ಕೊಂಡು ಬಾರಿಸ್ತಾ ಇರೋಣ. ಸೊ ಫಸ್ಟು ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಸ್ವಲ್ಪ ಮಧ್ಯಾಹ್ನ ಬಟ್ಟೆ ಮಡಿಸಿಟ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕೋಯಿದ್ವು, ಹಾಕಿ ಚೆನ್ನಾಗೇ ರೆಸ್ಟ್ ಮಾಡಿಬಿಟ್ಟಿದ್ದೀನಿ, ನಿದ್ದೆ ಮಾಡಿಕೊಂಡು. ನನಗೆ ಸಂಜೆವರೆಗೂ ಎಚ್ಚರನೇ ಆಗಿಲ್ಲ, ಚಳಿಗೂ ಅದಕ್ಕೂ ಚೆನ್ನಾಗಿ ನಿದ್ದೆ ಮಾಡಿದೆ. ಆಮೇಲೆ ಬಂದು ಹೊರಗಡೆ ನೋಡಿದ್ರೆ ಸ್ವಲ್ಪ ಮಳೆ ಎಲ್ಲ ಬಂದುಬಿಟ್ಟಿತ್ತು. ಇನ್ನು ಸಾಯಂಕಾಲದ ಮೇಲೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇಪ್ಪಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ತಿಂದು ಅದೇ ರೂಢಿ ಆಗಿಬಿಟ್ಟೈತೆ. ಹಂಗಾಗಿ ಸಂಜೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಖಾರವಾಗಿರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಚಳಿಗೆ. ಹಂಗಾಗಿ ಇಪ್ಪಿ ಮಾಡಿದೆ. ನೋಡಿ, ಮಳೆ ಬಂದು ಇಲ್ಲೆಲ್ಲ ನೀರು ನಿಂತ್ಕೊಂಡು ಎಲ್ಲ ಇದಾಗ್ಬಿಟ್ಟಿತ್ತು. ಎಲ್ಲ ನೀರೆಲ್ಲ ನೀಟಾಗಿ ತಳ್ಳಿ ಸ್ವೈಪರಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದು ಹೊರಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದೆ. ಮಳೆ ತುಂಬ ಜಾಸ್ತಿನೇ ಬಂದಿದೆ. ನನಗೆ ನಿದ್ದೆ ಮಾಡಿರೋದ್ರಲ್ಲಿ ಗೊತ್ತೇ ಆಗಿಲ್ಲ ಅಷ್ಟು ಮಳೆ ಬಂದಿರೋದು. ನೋಡಿ ಎಷ್ಟು ಮೋಡ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಬಟ್ಟೆ ಬೇರೆ ಹೊರಗಡೆ ಸ್ವಲ್ಪ ಇನ್ನೂ ಒಣಗಿಕೊಳವಿದ್ದು, ಒಣಗಾಕಿ ಮಲಗಿದ್ದೀನಿ. ಎಲ್ಲ ಮತ್ತೆ ನೆಂದೋಗ್ಬಿಟ್ಟಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಣಗಿದ್ದಾಗ ಎತ್ತಿಡಬೇಕು. ಇನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಕಡಲೆಕಾಳು, ಹೆಸರು ಕಾಳು ಮತ್ತು ಅಲಸಂಡೆ ಕಾಳೆಲ್ಲ ನೆನೆಸಿಟ್ಟಿದ್ದೆ. ಹಂಗಾಗಿ ಕಡಲೆಕಾಳು ಏನೂ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹೆಸರು ಕಾಳನ್ನೂ ಅಲಸಂಡೆ ಕಾಳನ್ನೂ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇವು ನೆನೆಸಿರೋವು. ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಸಾಂಬಾರು. ಹಾಗಾಗಿ ಸ್ವಲ್ಪ ಬೇಳೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಳೆ ಏನು ನೆನೆಸಿಲ್ಲ. ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಇದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಸ್ವಲ್ಪ ಕಾಳುಗಳನ್ನೆಲ್ಲ ತೊಳೆದು ಇನ್ನು ಕುಕ್ಕರ್ಗೆ
ವಿಷಲ್ ಕೂಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟೆ. ಅಂತಂದರೆ ಸ್ವಲ್ಪ ಸಾಂಬಾರು ಖಾರವಾಗಿ ಮಾಡಬೇಕು, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನೆನೆಸಿದ ಕಾಳುಗಳಲ್ಲಿ ಮತ್ತು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಆದಷ್ಟು ಕಾಳುಗಳನ್ನ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗಿನ ತರಕಾರಿ ರೇಟ್ಗಳಂತೂ ತುಂಬ ಜಾಸ್ತಿ ಇದೆ, ತಗೊಳ್ಳೋದಕ್ಕೆ ಆಗೋದಿಲ್ಲ. 1 kg ತರಕಾರಿ ತಂದ್ರೂ ಒಂದು 4 ದಿನ ಬರ್ಬೋದು ಅಷ್ಟೇ, ನಮಗೆ ಜಾಸ್ತಿ ದಿನ ಬರೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಕಾಳುಗಳನ್ನ ಜಾಸ್ತಿ ನೆನೆಸಿ ಇನ್ನು ಸಾಂಬಾರುಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಾಳು ಬೇಯಿಸೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಮತ್ತು ಟೊಮೊಟೊನ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಇನ್ನು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲನ ಸ್ವಲ್ಪ ಎಣ್ಣೆನಲ್ಲೇ ಹುರ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇಷ್ಟನ್ನೇ ಮಾತ್ರ ಹಾಕ್ಬಿಟ್ಟು ಸಾಂಬಾರಿಗೆ ಇನ್ನು ಕುಕ್ಕರ್ ಕೂಗ್ಸೋಣ ಕಾಳು ಬೇಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಇನ್ನು ನನ್ನ ಡೈಲಿ ವ್ಯೂವರ್ಸ್ ಯಾರಿದ್ದೀರಾ ದಯವಿಟ್ಟು ನನ್ನ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಇವಾಗ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಒಂದು ಕಡೆ ಕಾಳಿಗೆ ಅಂತ ಹೇಳ್ಬಿಟ್ಟು ವಿಷಲ್ ಕೂಗ್ಸೋದಕ್ಕಿಟ್ಟು ಇನ್ನೊಂದು ಸೈಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸ್ ಇತ್ತು, ನೈಟ್ ಟೈಮ್ ಏನು ಅಷ್ಟು ರೈಸ್ ತಿನ್ನೋದಿಲ್ಲ, ಹಂಗಾಗಿ ರೈಸೇನು ಮಾಡೋದಕ್ಕೆ ಹೋಗಲಿಲ್ಲ. ಮುದ್ದೆ ಇದ್ರೂ ಸಾಕು ನನಗೆ, ಮುದ್ದೆ ಇದ್ರೂ ರೈಸ್ ಏನು ತಿನ್ನೋದಕ್ಕೆ ಹೋಗೋದಿಲ್ಲ. ಮುದ್ದೆ ಏನಾದರೂ ಮಾಡಿಲ್ಲ ಅಂದಾಗ ಮಾತ್ರ ಸ್ವಲ್ಪ ಲೈಟಾಗಿ ನೈಟ್ ಹೊತ್ತು ರೈಸ್ ತಿನ್ಕೊತೀನಿ ಅಷ್ಟೇ, ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಾಳು ಸಾಂಬಾರು ಇದು ಬಸ್ಸಾರು ಮಾಡಿದ್ರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ಮುದ್ದೆ ಕೂಡ ಮಾಡಿಕೊಂಡೆ. ಇನ್ನೊಂದು ಸೈಡು ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಮೊಟ್ಟೆಗೆ ಉಪ್ಪು ಮತ್ತು ಈರುಳ್ಳಿ ಸಿಪ್ಪೆನ ಹಾಕ್ಬಿಟ್ಟು ಬೇಯಿಸಿದ್ರೆ ಮೊಟ್ಟೆ ಒಡೆಯೋದಿಲ್ಲ. ಒಂದು ಸಲ ಈ ಟ್ರಿಕ್ನ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ 100ಗೆ 100% ಮೊಟ್ಟೆ ಒಡೆಯೋದಿಲ್ಲ, ನೀಟಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಹೊಲ್ಸು ಬರೋದಿಲ್ಲ. ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಕೆಲವೊಂದು ಸಲ ಹೊಲ್ಸು ಬರುತ್ತೆ ಅಂತ ಅಂತಿರಲ್ಲ. ಸೊ ಹಿಂಗೆ ಈರುಳ್ಳಿ ಸಿಪ್ಪೆನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸೋದಕ್ಕಿಡಿ, ಹೊಲ್ಸು ಬರೋದಿಲ್ಲ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಮೊಟ್ಟೆ ಬೇಯೋದಕ್ಕೆ ಒಂದು ಸೈಡ್ ಇಟ್ಟು ಇನ್ನೊಂದು ಸೈಡು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟಾಗಿ ಸಾಸಿವೆ ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜಾಗಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನ ಎತ್ತಿಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಬೋಂಡ ಕರೆದಿರೋ ಎಣ್ಣೆ, ಹಾಗಾಗಿ ಸ್ವಲ್ಪ ಲೋಟದಲ್ಲಿ ಎತ್ತಿಟ್ಟಿದ್ದೀನಿ. ವೇಸ್ಟ್ ಮಾಡೋದು ಬೇಡ, ಅದನ್ನೇ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಯಿಸ್ಕೊಂಡು ತೊಗೋಬೋದು ಮತ್ತು ಎಣ್ಣೆನಲ್ಲಿ ಹುರ್ಕೊಬೋದು. ನಾನು ಸ್ವಲ್ಪ ಎಣ್ಣೆನಲ್ಲಿ ಹುರ್ಕೊತಾ ಇದ್ದೀನಿ, ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಂಗಾಗಿ ಸೊ ಎಣ್ಣೆನಲ್ಲೇ ಹುರ್ಕೊಳ್ಳೋಣ ಅಂತ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, 1-3 ಟೊಮೊಟೊ ನಾನು ಬೇಯಿಸಿರೋ ಅಂಥವು ಮತ್ತು ಕಾಳನ್ನ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಆದಷ್ಟು ಆರ್ಕೊಂಡಾದಮೇಲೆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂತಂದರೆ ಅದು ಸಿಡಿದಾಗ ಸಿಕ್ಕಾಬಟ್ಟೆ ಉರಿ ಬರುತ್ತೆ. ನಾನು ಕೆಲವೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸ್ವಲ್ಪ ನಾನು ಅರ್ಜೆಂಟ್ ಇರೋದ್ರಿಂದ ಅಡುಗೆ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಬಿಸಿದೇ ರುಬ್ಕೊತಾ ಇದ್ದೀನಿ. ನೀವು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಇನ್ನು ರುಬ್ಕೊಂಡು ಒಂದು ತಪ್ಪಲೆಗೆ ಸಾಂಬಾರಿಗೆಲ್ಲ ಕೂಡಿಸ್ಕೊತಾ ಇದ್ದೀನಿ. ಇದನ್ನು ನೀವು ಸಾಂಬಾರು ಕೂಡಿಸ್ಕೊಂಡಾದ್ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ನಾನು 1 ಸ್ಪೂನ್ ಆಗೋಷ್ಟು ಬೇಯಿಸಿರೋಂಥ ಕಾಳನ್ನ ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ಕುದ್ದಾದಮೇಲೆ ಇನ್ನು ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನ ಕಾಯೋದಕ್ಕಿಟ್ಟು 1-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆನ ಸಿಡಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಹಿಡಿದ್ರೆ ಆದಷ್ಟು ಕಾಳುಗಳಿಗೆ ಮತ್ತು ಪಲ್ಯಗಳಿಗೆ ಫಸ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಟೇಸ್ಟ್ ಇಲ್ಲ ಅಂತಂದರೆ ತಿನ್ನೋದಕ್ಕೂ ಆಗೋದಿಲ್ಲ, ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿನ, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಆದಾದಮೇಲೆ ಸಾಂಬಾರಿಗೆ ಅಂತ ಸ್ವಲ್ಪ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋ ಅಂಥದನ್ನು ಎತ್ತಿ ಸಾಂಬಾರಿಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಕಾಳುಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಬೇಯಿಸಿರೋ ಮೊಟ್ಟೆ ಬೇಡ ಅಂತಾಯಿದ್ರು. ಹಾಗಾಗಿ ಅವ್ರಿಗೆ ಒಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮ್ಲೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅವ್ರಿಗೆ ಬೇಯಿಸಿರೋ ಮೊಟ್ಟೆಗಿಂತ ಈ ಥರ ಆಮ್ಲೆಟ್ ಹಾಕ್ಕೊಡೋದು ಹುರಿಯೋದೇ ಸ್ವಲ್ಪ ಇಷ್ಟ. ಹಂಗಾಗಿ
ಅವ್ರಿಗೂ ಕೂಡ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಆಮ್ಲೆಟ್ ಹಾಕೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಬೇಕು. ಇನ್ನು ಮೊಟ್ಟೆ ಆಮ್ಲೆಟ್ ಹಾಕಾದ್ಮೇಲೆ ಬೇಯಿಸಿರೋ ಮೊಟ್ಟೆನೂ ಕೂಡ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆಯಲ್ಲಿ ಕೆಲವೊಂದು ಸ್ಪೈಸಸ್ನ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದು ಏನೇನು ಮಸಾಲೆಗಳನ್ನ ಬಳಸಿದ್ದೀನಿ ಅಂತ ಅನ್ನೋದನ್ನು ಲಾಸ್ಟ್ ಒಂದು ಪಲಾವ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾವ್ಯಾವ ಮಸಾಲೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಪದೇ ಪದೇ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮಸಾಲೆಗಳನ್ನ ಬಳಸಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಮುದ್ದೆ, ಕಾಳು ಮತ್ತು ಆಮ್ಲೆಟು, ಒಂದು ಬೇಯಿಸಿರೋ ಮೊಟ್ಟೆ, ಸ್ವಲ್ಪ ಸಾಂಬಾರು ಇಷ್ಟಿದ್ರೆ ನೈಟ್ ಊಟ ಫುಲ್ ಅಂತ ಅನಿಸುತ್ತೆ. ನಮಗಂತೂ ಇದೇ ಥರ ಊಟನೇ ನೈಟ್ ಊಟ ಇಷ್ಟ ಆಗೋದು. ಯಾವುದೋ ಒಂದು ರೈಸ್ ಮಾಡ್ಕೊಂಡು ಏನೋ ಒಂದು ಗೊಜ್ಜು ಮಾಡ್ಕೊಂಡು ಊಟ ಮಾಡೋಣ ಆ ಥರ ಎಲ್ಲ ನಿಜವಾಗ್ಲೂ ನಮ್ಗೆ ಇಷ್ಟ ಆಗೋಲ್ಲ. ಆವತ್ತಿನ ಊಟನೂ ನಮಗೆ ಫುಲ್ ಅನಿಸಲ್ಲ. ನೈಟ್ ಊಟ ನಮ್ಗೆ ಇದೇ ಥರನೇ ಇರಬೇಕು. ಸೊ ಹಂಗಾಗಿ ಈ ಸಾಂಬಾರು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವ್ಲಾಗ್ನ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ವ್ಲಾಗ್ನ ಎಂಡ್ ಮಾಡೋಣ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್.